ಬ್ರೋ ಕಾಟೇರ ಹವಾ ಹೇಗಿದೆ ಬ್ರೋ? ಕಾಟೇರ ಹವಾ ನಿಮಗೆ ಗೊತ್ತು, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ 1000 ಬರ್ಬೋದು, ಬಟ್ ಕನ್ನಡ ಫಿಲಮ್ಮು ಈ ರೇಂಜ್ಗೆ ಹೈಪ್ ಕೊಡೋದು ದರ್ಶನ್ ಅವ್ರ ಫಿಲಮ್ ಮಾತ್ರ. ಅದು ಅಷ್ಟಿಲ್ಲದೆ ಅವ್ರನ್ನ ಡಿ ಬಾಸ್ ಅಂತ ಕರೆಯಲ್ಲ. ಬಾಸ್ ಅಂತ 1000 ಜನ ಇರ್ಬೋದು, ಬಟ್ ಡಿ ಬಾಸ್ ಅನ್ನೋಕೆ ಇಡೀ ಕರ್ನಾಟಕಕ್ಕೆ ಒಬ್ಬರೇ ಇರೋದು. ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವ್ರ ಫಿಲಮ್ ಬರ್ತಾ ಇದೆ ಅಂತಂದರೆ ಪ್ರಮೋಷನ್ ಎಲ್ಲ ಅವಶ್ಯಕತೆ ಇಲ್ಲವೇ ಇಲ್ಲ. ಆ್ಯಕ್ಚುಲಾಗೆ ಪ್ರಮೋಷನ್ ಆಗಲಿ, ಮೊನ್ನೆ ಸಾಂಗ್ ರಿಲೀಸು, ಟ್ರೈಲರ್, ಈವೆಂಟ್ ಎಲ್ಲ ಏನೇನು ಮಾಡ್ತಾರೆ, ಆ ಈವೆಂಟ್ಗಳನ್ನೆಲ್ಲ ದಾಟಿರೋ ಒಂದು ಕ್ರೇಜು ದರ್ಶನ್ ಅವ್ರಿಗೆ ಮಾತ್ರ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಇರೋದು. ಸೊ ಅಂಥ ಒಂದು ಸ್ಟಾರ್ದು ಕಾಟೇರ, ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್. ಸೊ ಒಂದು ತರುಣ್ ಸುಧೀರ್ ಆಗಲಿ ಆಮೇಲೆ ರಾಕ್ಲೈನ್ ಪ್ರೊಡಕ್ಷನಿಂದ ಬರ್ತಾ ಇರೋ ಮೂವಿ ಅಂದರೆ ಆಡಿ ಒಂದು ಹೈ ಎಕ್ಸ್ಪೆಕ್ಟೇಷನ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮೋರ್ ಓವರ್ ಎಲ್ಲಕ್ಕಿಂತ ಜಾಸ್ತಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು. ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಫಿಲಮ್ ಅಂದ ತಕ್ಷಣ ಬೇರೆ ರಾಜ್ಯಗಳಿಗೋಸ್ಕರ ಅಂದರೆ ಇನ್ನೊಂದು ಸ್ಟೇಟ್ಗೋಸ್ಕರ ನಾವು ಅವ್ರನ್ನ ಒಂದು ಒಪ್ಪಿಸ್ಬೇಕು ಅನ್ನೋ ಥರ ಬೇರೆ ಕಂಟೆಂಟ್ ಎಲ್ಲ ಇರಲ್ಲ. ಇಲ್ಲಿ ಡೈರೆಕ್ಟ್ ಫೇಸ್ ಟು ಫೇಸ್ ಬರೀ ಕರ್ನಾಟಕ, ನಮ್ಮ ಜನ, ನಮ್ಮ ಒಂದು ಭಾಷೆ, ನಮ್ಮ ಒಂದು ಜನಕ್ಕೋಸ್ಕರ ನಮ್ಮ ಒಂದು ಸ್ಟಾರ್ ಮಾಡ್ತಾರೋ ಒಂದು ಮೂವಿ. ಅದರಲ್ಲೂ ಡಿಸೆಂಬರ್ 29 ಬರ್ತಾ ಇರೋಂಥ ಮೂವಿ. ಲೈಕ್ ಈ ಇಯರ್ ಬರುತ್ತೆ ಅಂತಲೇ ಅಂದ್ಕೊಂಡಿರಲ್ಲ ಯಾವ ಡಿ ಬಾಸ್ ಫ್ಯಾನನು. ಅಂಥದ್ರಲ್ಲಿ ಈ ಇಯರ್ ಬರ್ತಾ ಇದೆ. ಈ ಇಯರಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಇಯರ್ ಎಂಡ್ವರೆಗೂ ಹಬ್ಬ ಇರುತ್ತೆ. ಡಿ ಬಾಸ್ ಅಂದ್ರೇ ಹಂಗೆ, ಹಬ್ಬ ಸ್ಟಾರ್ಟ್ ಆದರೆ ಮುಗಿಯಲ್ಲ ಅದು ಯಾವತ್ತೂ ಅಷ್ಟೇ. ಓಕೆ ಬ್ರೋ, ಈಗ 2 ದಿನದಲ್ಲಿ ಒಂದು CR ಕ್ರಾಸ್ ಮಾಡಿದೆ ಬ್ರೋ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? 2 ದಿನದಲ್ಲಿ ಒಂದು CR ಕ್ರಾಸ್ ಮಾಡಿದೆ ಅಂದರೆ ನನ್ನ ಪ್ರಕಾರ ಅದು ಕಲೆಕ್ಷನ್ನೇ ಅಲ್ಲ. ಏನಕ್ಕೆ ಅಂದರೆ ಡಿ ಬಾಸ್ ಕ್ರೇಜು ಅದಕ್ಕಿಂತ ಮೀರಿರೋದು. ಇವಾಗ ಏನು 2 ಅವರಲ್ಲೋ ಇಲ್ಲ 2 ದಿನದಲ್ಲಿ ಏನು ನೋಡ್ತಾ ಇದ್ದಾರೆ, ಇದಕ್ಕಿಂತ ಮೀರಿರೋದು ನೀವು ಫಸ್ಟ್ ಡೇಲಿ ನೋಡ್ತೀರಾ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಲ್ಲಿ ಕಾಣಿಸುತ್ತೆ. ಇದು ಬಿಟ್ಟು 2 ದಿವಸದಲ್ಲಿ 1 ಕೋಟಿ ಆಗಿದೆ, 2 ಕೋಟಿ ಆಗಿದೆ, 3 ಕೋಟಿ ಆಗಿದೆ, ಅದೆಲ್ಲ ಅವ್ರಿಗೆ ಗೊತ್ತು. ಬರೀ ರೈಟ್ಸಲ್ಲೇ ತೊಗೊಂಡ್ಬಿಡ್ತಾರೆ. ಡಿ ಬಾಸ್ ಫಿಲಮ್ ಒಂದು ಸಲ ಒಂದು ಪ್ರೊಡಕ್ಷನ್ ಅವ್ರು ತೊಗೊತಾ ಇದ್ದಾರೆ ಅಂತಂದರೆ ಆಲ್ರೆಡಿ ಅವ್ರ ಮೈಂಡ್ ಫಿಕ್ಸ್ ಆಗೋಗಿರ್ತಾರೆ. ಫಿಲಮ್ಮು ಹಿಟ್ಟು ಫ್ಲಾಪ್ ಅಲ್ಲ, ಪ್ರೊಡಕ್ಷನ್ ವೈಸಿಂದ ಕಾಸು ಮಾಡಿರ್ತಾರೆ, ಫ್ಯಾನ್ಸ್ ವೈಸಿಂದ ಹಿಟ್ ಆಗೇ ಆಗುತ್ತೆ 100% ಬ್ಲಾಕ್ ಬಸ್ಟರ್. ಓಕೆ, ಸೊ ಇವಾಗ ಬುಕ್ಕಿಂಗ್ ಮಾಡೋಕ್ಕೆ ಹೋದವ್ರಿಗೆ ಟಿಕೆಟೇ ಸಿಗ್ತಾ ಇಲ್ಲ ಬ್ರೋ ಬುಕ್ಕಿಂಗಲ್ಲಿ. ಬ್ರೋ ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾವ್ದಾದ್ರು ಫಿಲಮ್ಗೆ ಹೋಗಿ, ಯಾವುದೇ ಸ್ಟಾರ್ ಫಿಲಮ್ ಇರಲಿ, ಅದು ಎಂಥ ಪ್ಯಾನ್ ಇಂಡಿಯಾ ಫಿಲಮ್ ಆದರೂ ಇರಲಿ, ಫ್ರೈಡೇ, ಸಾಟರ್ಡೇ, ಸಂಡೇ ಆರಾಮಾಗಿ ನಿಮ್ಗೆ ಟಿಕೆಟ್ ಸಿಗುತ್ತೆ. ಬಟ್ ದರ್ಶನ್ ಅವ್ರ ಫಿಲಮ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಅಂದರೆ ಮೊದಲೇ ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಡಿ. 3 ದಿವಸ ದಯವಿಟ್ಟು ಥಿಯೇಟರ್ ಕಡೆ ಯಾರು ತಲೆ ಹಾಕಕ್ಕೆ ಹೋಗ್ಬೇಡಿ, ಟಿಕೆಟ್ಗಳನ್ನ ಯೋಚನೆ ಮಾಡೋಕೆ ಹೋಗ್ಬೇಡಿ, ಏನೇ ಇದ್ರು 1 ವಾರ ಆದಮೇಲೆ. ಓಕೆ ಬ್ರೋ, ಸೊ ಈಗ ನೀವು ಟೋಟಲಾಗಿ ಡಿ ಬಾಸ್ ಬಗ್ಗೆ ಏನು ಹೇಳ್ತೀರಾ ಬ್ರೋ? ಅವಲೇ ಫಸ್ಟ್ ಹೇಳ್ದಂಗೆ ಬಾಸ್ ಅಂತ 100 ಜನ ಕರೆಸ್ಕೊಬೋದು, ಬಟ್ ನಿಜವಾಗ್ಲೂ ಒಬ್ಬರೇ ಬಾಸ್ ಇರೋದು ಕರ್ನಾಟಕಕ್ಕೆ, ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಷ್ಟೇ. ಡಿ ಪಿಕ್ಚರ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಿಮ್ಗೆ ಯಾವುದೇ ನೋಟಿಫಿಕೇಶನ್ ಆದರೂ ಬರ್ತಾ ಇರ್ತಾವೆ. ಥ್ಯಾಂಕ್ ಯು ಸೋ ಮಚ್.